ನಾವು ಅವರಿಗೆ ಒಂದು ಮೊದಲನೇದಾಗಿ ಕಂಪ್ಯೂಟರ್ ಆಪರೇಟರ್ ಒಂದು ವಿಶೇಷವಾಗಿ ಚಪ್ಪಾಳೆ ತಟ್ಟಬೇಕು. ಯಾಕೆಂದ್ರೆ ಪಂಚಾಯಿತಿಯಲ್ಲಿ ಹೆಚ್ಚಿನ ಕಾರ್ಯ ಒತ್ತಡವನ್ನು ಅನುಭವಿಸ್ತಕ್ಕಂಥ ಅವರೇ ನಮಗಿಂತ ಹೆಚ್ಚಾಗಿ. ಯಾಕೆಂದ್ರೆ ನಾವೆಲ್ಲೋ ಇರ್ತೀವಿ, ಇಲ್ಲೆಲ್ಲೋ ಮೀಟಿಂಗಲ್ಲಿ ಇರ್ತೀವಿ, ಇಲ್ಲೇ ಟಿ ಪಿಯಿಂದ ಒಂದು ಮೆಸೇಜ್ ಬರುತ್ತೆ, ಸ್ಪ್ರೆಡ್ಶೀಟ್. ನಮ್ಮ ಕಂಪ್ಯೂಟರ್ ಆಪರೇಟರ್ಗೆ ಹೆಚ್ಚಿದ ಆಪ್ರೇಟ್ ಮಾಡಪ್ಪ ಅಂತೇಳಿ ಮಾಡ್ತಾರೆ. ಆದರೆ ಅವ್ರಿಗೆ ಎಷ್ಟು ಕಾರ್ಯ ಒತ್ತಡ ಇರುತ್ತೆ ಅಂತಂದರೆ, ನಾವು ಸರ್ ನಮ್ಮ ಕಂಪ್ಯೂಟರ್ ಆಪರೇಟರ್ಗೆ ಫೋನ್ ಮಾಡಿದಾಗ ಅವ್ನಿಗೆ ಯಾವ ರೀತಿ ಒತ್ತಡ ಅಂತ ಸರ್ ಆಗಲ್ಲ ಸರ್ ಅಂತ ನನಗೆ ಅಂತ. ಆವಾಗ ನಾನು ಸರಿ ಬಿಡಪ್ಪ ನಾನೇ ಮಾಡ್ತೀನಿ. ಆಮೇಲೆ ಒಂದು 10 ನಿಮಿಷ ಬಿಟ್ಟು ಬೇಡ ಸರ್ ನಾನು ಮಾಡ್ತೀನಿ ಬಿಡಿ ಸರ್ ಅಂದರೆ ಅವ್ರಿಗೆ ಅಷ್ಟು ಕಾರ್ಯ ಒತ್ತಡ ಇರುತ್ತೆ. ಅಂತಹ ಒಂದು ಕಾರ್ಯ ಒತ್ತಡದಲ್ಲಿ ಕೆಲಸ ಮಾಡ್ತಕ್ಕಂಥ ವಾತಾವರಣ ಇರುತ್ತೆ. ಆ ನಿಟ್ಟಿನಲ್ಲಿ ನಾನು ನಮ್ಮ ಮಾನ್ಯ ಅಧ್ಯಕ್ಷರು ನಾಗರಾಜ್ ಅವ್ರಿಗೆ ಕೇಳ್ಕೊಳ್ಳೋದ್ರೆ, ಸರ್ಕಾರದಲ್ಲಿ ಒತ್ತಡ ಹಾಕಿ ಈ ಒಂದು ಕಾರ್ಯ ಒತ್ತಡ ನೀವು ಒಂದಿಷ್ಟು ಕಡಿಮೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಯಾಕೆಂದ್ರೆ ಪ್ರತಿಯೊಂದನ್ನು ನಾವು ಕಂಪ್ಯೂಟರ್, ಈಗ ಬಿಲ್ ಕಲೆಕ್ಟರು ಫೀಲ್ಡ್ಗೆ ಹೋಗ್ತಾರೆ ಬರ್ತಾರೆ, ಅವರ ಕೆಲಸವನ್ನು ಅವರೇ ಮಾಡಬೇಕು. ಈಗ ಅವಾಗಲೇ ನಮ್ಮ ಅಧ್ಯಕ್ಷರು ಹೇಳಿದ್ರು, ಎಲ್ಲರ ಕೆಲಸವನ್ನು ಸಹ ಕಂಪ್ಯೂಟರ್ ಆಪರೇಟರ್ ಮಾಡಬೇಕು. ಪ್ರತಿಯೊಂದು ಫೀಲ್ಡ್, SDA ಇರ್ಬೋದು, ಸೆಕ್ರೆಟರಿ ಇರ್ಬೋದು, ನಮ್ದಿರ್ಬೋದು, ಎಲ್ಲವನ್ನು. ಆದ್ರಿಂದ ಆ ಒಂದು ನಿಟ್ಟಿನಲ್ಲಿ ತಾವು ಅದನ್ನು ಗಮನ ಹರಿಸ್ಬಿಟ್ಟು ಮತ್ತೆ ಅವ್ರಿಗೆ ಪ್ರಮೋಷನ್ ವಿಚಾರದಲ್ಲಿ ಆಗಲಿ ನೀವು ಅದನ್ನು ಹೆಚ್ಚಿನ ಗಮನ ಹರಿಸ್ಬಿಟ್ಟು ಅವ್ರಿಗೊಂದು ಅನುಕೂಲ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ತಮ್ಮೆಲ್ಲ. ಹಾಗೂ ಇವತ್ತಿನ ವಿಶೇಷ ದಿನ ಕಂಪ್ಯೂಟರ್ ಆಪರೇಟರ್ಸ್ ದಿನಾಚರಣೆ. ಅಂದ್ರೇನು, ಸುಪ್ರಸಿದ್ಧ ಗಣಿತ ತಜ್ಞ, ಗಣಿತ ಶಾಸ್ತ್ರಜ್ಞ, ಗಣಕ ತಜ್ಞ, ಗಣಕ ಯಂತ್ರದ ಪಿತಾಮಹ ಚಾರ್ಲ್ಸ್ ಬ್ಯಾಬೇಜ್ ಅವರು ಏನು 1871ರಲ್ಲಿ ಈ ಒಂದು ಯಂತ್ರವನ್ನು ಆವಿಷ್ಕಾರ ಮಾಡಿ ಅಂದಿನಿಂದ ಇಂದಿನವರೆಗೆ ಅಮೂಲಾಗ್ರದಂತಹ ಬದಲಾವಣೆಯನ್ನು ತಂದಿರತಕ್ಕಂಥ ವ್ಯಕ್ತಿಯ ಜನ್ಮದಿನದ ಪ್ರಯುಕ್ತ ಸೊ ಇವತ್ತು ನಮ್ಮ ತಾಲೂಕ್ ಪಂಚಾಯತಿಯಲ್ಲಿ ಕಂಪ್ಯೂಟರ್ ಆಪರೇಟರ್ ದಿನಾಚರಣೆಯನ್ನು ಆಚರಿಸ್ತಿದ್ದಾರೆ. ಸೊ ನಮ್ಮ ಪಂಚಾಯತಿಯ ನಮ್ಮ ತಾಲೂಕಿನಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ DOಸ್ಗೂ ಮತ್ತೊಮ್ಮೆ ನಾನು ವೈಯಕ್ತಿಕವಾಗಿ ಶುಭಾಶಯಗಳನ್ನ ಕೋರ್ತಾ, ಸೊ ಈಗಾಗಲೇ ಎಲ್ಲ ಮಾಹಿತಿಯನ್ನು ಸುಮಾರು ನಮ್ಮ ಅಧ್ಯಕ್ಷರು ಇರ್ಬೋದು, ಎಲ್ಲರೂ ಸಹೋದ್ಯೋಗಿ ಮಿತ್ರರು ಹಂಚ್ಕೊಂಡಿದ್ದಾರೆ. ಸೊ ಕಂಪ್ಯೂಟರ್ಸ್ ಆಪರೇಟರ್ಸ್ ಹೆಂಗೆ ಅಂದ್ರೆ, ಪಂಚಾಯತಿನಲ್ಲಿ ಒಂದು ಕಟ್ಟಡಕ್ಕೆ ಹೆಂಗೆ ಪಿಲ್ಲರ್ಸ್ ಬಹಳ ಮುಖ್ಯನೋ, ಈಗಿನ ವ್ಯವಸ್ಥೆಯಲ್ಲಿ ಕಂಪ್ಯೂಟರ್ ಆಪರೇಟರ್ ಸಹ ಅಷ್ಟೇ ಮುಖ್ಯ. ಯಾಕೆಂದ್ರೆ ನಮ್ಮ ಈ ವ್ಯವಸ್ಥೆಯ ಬಹುಪಾಲು ಕಾರ್ಯಗಳನ್ನ ಅವರೇ ಮಾಡ್ತಾ ಇದ್ದಾರೆ. ನಾವೇನಿದ್ರು ಉಸ್ತುವಾರಿ, ಮೇಲ್ವಿಚಾರಣೆ ಇದರಲ್ಲಿ ಮಗ್ನರಾಗಿರ್ತೀವಿ. ಸೊ ಅಲ್ಲಿರ್ತಕ್ಕಂಥ ಏನೇ ತೊಡಕುಗಳಾಗ್ಲಿ ಒಬ್ರಿಗೊಬ್ರು ಹೊಂದಾಣಿಕೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಇದೇ ರೀತಿ ನೀವು ಸಹ ಭವಿಷ್ಯದಲ್ಲಿ ಒಂದು ಉತ್ತಮವಾದ ಸ್ಥಾನಕ್ಕೆ ಏರಲಿ ಅಂತ ಎಲ್ರಿಗೂ ಮತ್ತೊಮ್ಮೆ ಶುಭಾಶಯ ಕೋರ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಗ್ರಾಮೀಣಾಭಿವೃದ್ಧಿ ಇಲಾಖೆ ವತಿಯಿಂದ ಮೊಟ್ಟ ಮೊದಲನೇ ಬಾರಿಗೆ ಹುದ್ದೆಯ ಜಯಂತಿಯನ್ನ, ನಮ್ಮ ಆಪರೇಟರ್ ಜಯಂತಿಯನ್ನ ಆಗಿ ಸರ್ಕಾರ ದಿನಾಚರಣೆಯನ್ನ ಏರ್ಪಡಿಸಿ ಆದೇಶ ಹೊರಡಿಸಿದ. ನಾನು ಎಲ್ಲ ನಮ್ಮ RDPR ವತಿಯಿಂದ ನಮ್ಮ ಸರ್ಕಾರಕ್ಕೆ ಅಭಿನಂದನೆಗಳನ್ನು ತಿಳಿಸ್ತೇನೆ. ಮತ್ತೆ ನಮ್ಮ ಈ ಆಪರೇಟರ್ ಹುದ್ದೆ ಬರೋದಕ್ಕಿಂತ ಮುಂಚೆ ನಮ್ಮ ಗ್ರಾಮ ಪಂಚಾಯತಿಲಿ ಗುಮಸ್ತ ಮತ್ತು ಬೆರಳುಚ್ಚುಗಾರ ಅಂತೇಳಿ ಹುದ್ದೆ ಸೃಷ್ಟಿ ಇತ್ತು. ಆ ಒಂದು ಹುದ್ದೆ ಮುಖಾಂತರ ಆಮೇಲೆ 7-8ರಲ್ಲಿ ಕೂಡ ಕಂಪ್ಯೂಟರ್ ಆಪರೇಟರ್ ಹುದ್ದೆ ಬಹಳಷ್ಟು ಅವಶ್ಯಕತೆ ಇತ್ತು. ಕಂಪ್ಯೂಟರ್ ಆಪರೇಟರ್ ಆದರೂ ನೇಮಕ ಮಾಡ್ಕೊಂಡಿರಲಿಲ್ಲ. ನರೇಗಾ ಬಂದ ಮೇಲೆ ಕಡ್ಡಾಯವಾಗಿ ಆಪರೇಟರ್ ಹುದ್ದೆ ಬೇಕೇ ಬೇಕು ಅನ್ನೋ ಸರ್ಕಾರದ ಒಂದು ಆದೇಶ ಮತ್ತು ಒಳ್ಳೆ ಉದ್ದೇಶದಿಂದ ಆಪರೇಟರ್ ಹುದ್ದೆ ಸೃಷ್ಟಿ ಆಯಿತು. ಆಪರೇಟರ್ ಗುತ್ತಿಗೆ ಆಧಾರದ ಮೇಲೆ ಅವ್ರನ್ನ ಮೊದಲ ಬಾರಿಗೆ ನೇಮಕ ಮಾಡಿಕೊಡೋದಂತ ಪ್ರಯತ್ನ ಸರ್ಕಾರ ಮಾಡಿದ್ದು. ಹೆಚ್ಚಾಗಿ ನಮ್ಮ ತಾಲೂಕಲ್ಲಿ ಸಂಸ್ಥೆ ಅವ್ರನ್ನ ನೆನೆಸ್ಕೋಬೇಕಾಗಿದೆ. ನಿಮ್ಗೆ ಇಂಡೈರೆಕ್ಟ್ ಆಗಿ ಅವರು ವಿರೋಧ ಇದ್ದಾರೋ ಅಥವಾ ಈಗ ಪರ ಇದ್ದಾರೆ ಅಂತ ನಾನು ಅನ್ಕೊಳ್ತೀನಿ. ಯಾಕೆಂದ್ರೆ ಸಂಸ್ಥೆಯಿಂದ ಸುಮಾರು ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ 50% ಆಪರೇಟರು ಈಗಾಗಲೇ ಪ್ರಮೋಷನ್ ತಾಂಡಿದ್ದಾರೆ, ಇನ್ನೊಂದು ಅರ್ಧ ಇದ್ದಾರೆ. 2010ರಲ್ಲಿ ಸಂಸ್ಥೆಯವರು ಗುತ್ತಿಗೆ ಆಧಾರದ ಮೇಲೆ ತಗೊಂಡು ಬಂದರು. ತದನಂತರ ಆಮೇಲೆ ಗ್ರಾಮ ಪಂಚಾಯತಿಲಿ ಆಪರೇಟರ್ ಹುದ್ದೆ ಆಯಿತು. ಆಮೇಲೆ ಗ್ರಾಮ ಪಂಚಾಯತಿಯಿಂದ ನೇಮಕ ಮಾಡೋ ಪ್ರಕ್ರಿಯೆ ಸ್ಟಾರ್ಟ್ ಆಯಿತು. ಮತ್ತೆ ಮುಂಬಡ್ತಿ ವಿಚಾರ ಬಂದ್ಮೇಲೆ ನಮ್ಮ ಆಂಜನಪ್ಪ ಸಾರ್ನ ಎಲ್ಲರೂ ಕೂಡ ಆಪರೇಟರ್ ಆದಂತ ಎಲ್ಲ ಹುದ್ದೆ ನೌಕರರು ನೆನೆಸ್ಬೇಕಾಗುತ್ತೆ. ಮೊದಲನೇದಾಗಿ C&Rs ತರದೇ ಕೂಡ ಕಾರ್ಯಕಾರಿ ಆದೇಶ ಮಾಡಿ ಆಪರೇಟರ್ಗೆ ಮುಂಬಡ್ತಿ ಹುದ್ದೆನ ಕೊಡಬೇಕು ಅಂತ ಹೇಳಿ ಪ್ರಪ್ರಥಮ ಬಾರಿಗೆ ಆದೇಶವನ್ನು ಹೊರಡಿಸಿದಂಥವ್ರು ನಮ್ಮ ಆಂಜನಪ್ಪ ಸಾರ್ ಡೈರೆಕ್ಟ್ ಆದ ದಿನ.
ನಾವು ಕೂಡ ಸಂಘದ ವತಿಯಿಂದ ಅಂಜನಪ್ಪ ಸಾರ್ಗೂ ಮನವಿ ಕೊಡಿಸಿದ್ವಿ. ಮತ್ತೆ ನಮ್ಮ ತಾಲೂಕಿನ ಎಲ್ಲ ಜನಪ್ರತಿನಿಧಿಗಳ MLC ಹಾಗೂ MLA ಅವರ ಲೆಟರ್ನು ಕೂಡ ಶಿಫಾರಸನ್ನು ಕೂಡ ಮಾಡಿಸಿದ್ವಿ. ಆ ಒಂದು ಆದೇಶದ ಪ್ರಕಾರ ನೆಕ್ಸ್ಟ್ ಅದು C&R ರೂಲ್ಸ್ ಆಗಿ ಅವ್ರಿಗೆ ಮುಂಬಡ್ತಿ ಕೊಡಬೇಕು, ಇದು ಶೇಕಡಾವಾರು ಅಂತ ಹೇಳಿ ಪ್ರಯತ್ನ ಆಯಿತು. ನಿಮ್ಮೆಲ್ಲರಿಗೂ ಕೂಡ ನೀವು ಬರ್ತಕ್ಕಂಥ ಒಂದು ಶ್ರಮಕ್ಕೆ ನಿಮಗೆ ಒಂದು ಮುಂಬಡ್ತಿ ಸಿಕ್ಕಿದ್ದು ಈ ನಿಜವಾಗ್ಲೂ ಕೂಡ ನಮ್ಮ RDPR ಇಲಾಖೆಗೆ ಖುಷಿ ಪಡುವಂತ ವಿಚಾರ. ನೀವು ಸ್ಟಾರ್ಟಿಂಗ್ ಸೇರ್ಕೊಳ್ಬೇಕಾದ್ರೆ 2,000, 2,500, 3,000 ಆ ಥರ ವೇತನಗಳು ಸ್ಟಾರ್ಟ್ ಆದವು. ಆ ಥರ ವೇತನಗಳನ್ನ ಇಟ್ಕೊಂಡು ನೀವು ಕೆಲಸ ಸುಮಾರು 10-15 ವರ್ಷ ಕೂಡ ನೀವು ಕೆಲಸ ಮಾಡಿದಿರಿ. ನಿಮ್ಗೆ ಯಾವುದೇ ಒಂದು ನಿಮ್ಗೆ ಇನ್ಕ್ರಿಮೆಂಟ್ ಆಗಲಿ ಅಥವಾ ವೇತನ ಹೆಚ್ಚಾಗೋದಾಗ್ಲಿ ಆಗ್ತಿರ್ಲಿಲ್ಲ. ತದನಂತರ ಕಾರ್ಮಿಕ ಇಲಾಖೆ ವತಿಯಿಂದ ನೀವೆಲ್ಲ ಹೋರಾಟ ಮಾಡಿ ಆ ಕಾರ್ಮಿಕ ಇಲಾಖೆ ವೇತನವನ್ನು ಕೊಡಬೇಕು ಅಂತ ತಿಳಿಸ್ತಾ ಆಮೇಲೆ ಒಂದು ನಿಮ್ಗೆ 14,000, 15,000 ನಿಮ್ಮ ಕುಟುಂಬ ನಿರ್ವಹಣೆಗೆ ಒಂದಷ್ಟು ವೇತನ ಸಿಗೋಂಥ ಅವಕಾಶಗಳು ಆಯಿತು. ಆಮೇಲೆ ಈಗ ಮುಂಬಡ್ತಿ ಸಿಕ್ಕಿದೆ. ನಿಜವಾಗ್ಲೂ ಕೂಡ ನಿಮ್ಮೆಲ್ಲರಿಗೂ ಮತ್ತೆ ನಮ್ಮ RDPRಗೂ ಕೂಡ ಒಂದು ಹರ್ಷ ದಿನ ಈ ದಿನ ಆಗಿದೆ. ಈಗೆಲ್ಲ ನಮ್ಮ ಸ್ನೇಹಿತರು ಹೇಳ್ದಂಗೆ ನಮ್ಮ ಗ್ರಾಮ ಪಂಚಾಯತಿಲಿ 75ರಿಂದ 80 ಭಾಗ ಕೆಲಸ ನಿರ್ವಹಣೆ ನಿಮ್ಮ ಜವಾಬ್ದಾರಿನೇ ಕೂಡ ಅತಿ ಮುಖ್ಯ ಆಗಿರುತ್ತೆ. ನಾವೇನಿದ್ರು ಇಂಥ ಮಾಡಪ್ಪ ಅಂತ ಆದೇಶ ಮಾಡೋದು ಅಥವಾ ಸೂಚನೆ ಮಾಡೋದು ಬಿಟ್ರೆ ಇನ್ನು ಕೆಲಸ ಕೂಡ ನಿಮ್ದೇ ಆಗಿರುತ್ತೆ. ಇನ್ನ ತದನಂತರ ಬಿಲ್ ಕಲೆಕ್ಟರ್ಗಳು ಅವ್ರದ್ದು ಏನು ಫೀಲ್ಡಲ್ಲಿ ಹೋಗಿ ಮಾಹಿತಿನ ತರ್ತಂಥದ್ದು ವಸೂಲಿ ಮಾಡೋಂಥದ್ದು ಇರುತ್ತೆ, ಮಾಡ್ತೀರಾ. ಈಗ ನಮ್ಮ ಜೊತೆಯಲ್ಲಿ ಅತಿ ಹೆಚ್ಚಾಗಿ ಆಪರೇಟರ್ ಮತ್ತು ಬಿಲ್ ಕಲೆಕ್ಟರ್ ಇಂದ ನಾವು ಗ್ರಾಮ ಪಂಚಾಯತ್ ಮತ್ತೆ ನಮ್ಮ ಸೆಕ್ರೆಟರಿ SDA ಇಂದ ನಮ್ಮ ಗ್ರಾಮ ಪಂಚಾಯತಿ ರನ್ ಆಗ್ತಿದೆ. ಹಾಗಾಗಿ ಇವತ್ತು ಚಾರ್ಲ್ಸ್ ಬ್ಯಾಬೇಜ್ ಅವರು ಗಣಿತ ತಜ್ಞರು, ಅವರು ಮನೆಯಲ್ಲಿ ಪ್ರಥಮವಾಗಿ ಮನೆಯಲ್ಲಿ ಅಭ್ಯಾಸ ಮಾಡಿ ಆಮೇಲೆ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಸೇರಿ ಪ್ರಾಧ್ಯಾಪಕರಾಗಿ ಮತ್ತೆ ಕ್ಯಾಲ್ಕುಲೇಷನ್ ಏನ್ ನಮ್ಮ ಕ್ಯಾಲ್ಕುಲೇಟರ್ ಇದೆ ಆ ಕ್ಯಾಲ್ಕುಲೇಟರ್ ಮುಖಾಂತರ ನಾವು ಗಣಿತವನ್ನ ನಾವು ಇನ್ನೂ ಹೆಚ್ಚಾಗಿ ಮಾಹಿತಿಯನ್ನ ತರ್ತಕ್ಕಂಥ ವ್ಯವಸ್ಥೆನ ತರಬಹುದು ಅಂತೇಳಿ ಈ ಒಂದು ಕಂಪ್ಯೂಟರ್ನ ಕಂಡುಹಿಡಿದು ನಮ್ಮೆಲ್ಲರಿಗೂ ಕೂಡ ಅತಿ ವೇಗದಲ್ಲಿ ನಾವು ಈಗ ಸರ್ಕಾರಕ್ಕೆ ಮಾಹಿತಿ ಕೊಡುವಂತ ವ್ಯವಸ್ಥೆಯನ್ನ ಸೃಷ್ಟಿ ಮಾಡಿದ್ದಾರೆ. ಆ ಒಂದು ಅವಕಾಶ ಮತ್ತೆ ಈ ಒಂದು ಹುದ್ದೆ ಸೃಷ್ಟಿ ಮಾಡತಕ್ಕಂಥ ನಿಮ್ಮೆಲ್ಲರಿಗೂ ಒಂದು ಜೀವನದ ಒಂದು ಆಧಾರವನ್ನ ಅವರು ಕಲ್ಪಿಸಿಕೊಟ್ಟಿದ್ದಾರೆ. ಅವ್ರನ್ನ ಈಗ ನಾವು ಸ್ಮರಿಸಬೇಕು. ಮತ್ತೆ ನಮ್ಮ ಅಬ್ದುಲ್ ನಜೀರ್ ಸರ್ ಕೂಡ ನಮ್ಮ ಈ ಬುನಾದಿ ಗ್ರಾಮೀಣಾಭಿವೃದ್ಧಿಗೆ ಬುನಾದಿ ಹಾಕೊಟ್ಟಂತ ಪ್ರಥಮ ಸಚಿವರು ಮತ್ತು ಪ್ರಥಮ ಒಂದು ನಮ್ಮ ಗ್ರಾಮೀಣಾಭಿವೃದ್ಧಿಗೆ ಒಂದು ಕಳೆ ತಂದಂತ ವ್ಯಕ್ತಿ. ಹಾಗೆ ಇಷ್ಟೆಲ್ಲ ಕೂಡ ನಮ್ಮ ಗ್ರಾಮೀಣಾಭಿವೃದ್ಧಿಗೆ ಒಂದು ಸಹಕಾರ ಆಗಿದೆ. ಮತ್ತೆ ಇದು ಎಲ್ಲ ಸರ್ಕಾರದ ಆದೇಶ ನಿನ್ನೆ ಆಯ್ತು. ಇಷ್ಟು ಬೇಗ ಹೇಗೆ ದಿನಾಚರಣೆ ಮಾಡೋದು ಅಂತ ಎಲ್ಲ ಒಂದು ನಮ್ಮ ಆಪರೇಟರ್ಗಳು ಸಂಘಟನೆ ಮಾಡಿ ಆ ಸಂಘಟನೆಗೆ ನಮ್ಮ ಯುವ ಸಾಹೇಬರು ಬಲ ತುಂಬಿ ನಿಮಗೆ ನಾನು ಇದ್ದೀನಿ, ನೀವು ಒಂದು ದಿನಾಚರಣೆ ಮಾಡಿ ಎಲ್ಲ ಆಸ್ಪತ್ರೆಗಳನ್ನು ತುಂಬಿ ಇವತ್ತು ಒಂದು ಅದ್ಭುತವಾಗಿ ಹಬ್ಬದ ವಾತಾವರಣದ ರೀತಿ ಕಂಪ್ಯೂಟರ್ ಆಪರೇಟರ್ ದಿನಾಚರಣೆಯನ್ನ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳು ನಡೆಸ್ಕೊಡ್ತಾ ಇದ್ದಾರೆ. ನಮ್ಮ ಎಲ್ಲ RDPR ಕುಟುಂಬದ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಕಂಪ್ಯೂಟರ್ ಆಪರೇಟರ್ಸ್ ದಿನಾಚರಣೆಗೆ ತಮ್ಮೆಲ್ಲರೂ ಕೂಡ ಶುಭಾಶಯಗಳನ್ನು ಕೋರ್ತೇನೆ. ಈಗಾಗಲೇ ನಮ್ಮ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಕಂಪ್ಯೂಟರ್ ಆಪರೇಟರ್ಗಳ ಪಾತ್ರದ ಬಗ್ಗೆ ಈಗೆಲ್ಲ ತಿಳಿಸಿದ್ದಾರೆ. ಎಲ್ರಿಗೂ ಗೊತ್ತಿದೆ, ತಾವೊಂದು ಅಂಗ ಆಗಿದ್ದೀರಾ. ಈಗ ಇದಿಲ್ಲ ಅಂತಂದ್ರೆ ನಮ್ಮಲ್ಲಿ ಪಂಚಾಯತಿಗಳು ನಡೆಸೋದೇ ತುಂಬಾ ಕಷ್ಟ ಆಗುತ್ತೆ. ಅದು ತಾಲೂಕ್ ಪಂಚಾಯತಿ ಇರ್ಬೋದು, ಎಲ್ಲಾ ಕಡೆನೂ ಅದಾಗ್ತಿದೆ. ತಾವೆಲ್ಲರೂ ಕೂಡ ಈ ನಿಟ್ಟಿನಲ್ಲಿ ಪರಿಶ್ರಮದಿಂದ ಮಾಡಿ ತಮ್ಮ ಪರಿಶ್ರಮಕ್ಕೆ ಮುಂದೆ ಪ್ರತಿಫಲ ಕೂಡ ಅದೇ ರೀತಿಯಾಗಿ ಸಿಗ್ಲಿ ಅಂತ ಹಾರೈಸ್ತಾ ನಾನು ಮಾತನ್ನು ಮುಗಿಸ್ತೇನೆ.